ಮಗ ಮೈಸೂರಿಗೆ ಹೋಗಿದ್ದೆ, ಆದರೆ ಮೈಸೂರು ಮೈಲಾರಿ ದೋಸೆ ತಿನ್ನೋಕ್ಕಾಗಲಿಲ್ಲ ಅಂದವ್ರಿಗೆ ಈಗ ಬೆಂಗಳೂರಲ್ಲೇ ಮೈಸೂರು ಮೈಲಾರಿ ದೋಸೆ ಬಂದಿದೆ. ಇದು ಎಲ್ಲಿದೆ, ಹಾಗೆ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ತೀನಿ. ನಾವಿವತ್ತು ಓಲ್ಡ್ ಒರಿಜಿನಲ್ ವಿನಾಯಕ ಮೈಲಾರಿ ಹೋಟೆಲ್ಗೆ ಬಂದಿದ್ದೀವಿ. ಇದು ಆಲ್ರೆಡಿ January 24 ಪಬ್ಲಿಕ್ಕಿಗೆ ಓಪನ್ ಆಗಿದೆ. ಸೊ ಎಂಟರ್ ಆಗಿದ ತಕ್ಷಣ ಚಾಮುಂಡಿ ಬೆಟ್ಟದ ಗೋಪುರ ನೋಡ್ಬೋದು. ಹಾಗೆ ಇಲ್ಲಿ ಓಲ್ಡ್ ಒರಿಜಿನಲ್ ವಿನಾಯಕ ಮೈಲಾರಿ ಅಂತ ಅವ್ರ ನೇಮ್ ಪ್ಲೇಟ್ನ ಹಾಕಿಸ್ಕೊಂಡಿದ್ದಾರೆ. ಆ್ಯಂಡ್ ಇದು ಸೆಲ್ಫ್ ಸರ್ವೀಸ್ ಕೌಂಟರ್ ಆಗಿರುತ್ತೆ. ಆ ಕಡೆ ಬಂದು ಕಾಫಿ ಟೀ ಕೌಂಟರ್ ಆಗಿರುತ್ತೆ. ಇದು ಇಲ್ಲಿ ಆ್ಯಂಬಿಯನ್ಸ್ ತುಂಬಾ ಬ್ಯೂಟಿಫುಲ್ಲಾಗಿ ಇವರು ಡಿಸೈನ್ ಮಾಡಿಸಿದ್ದಾರೆ. ಆ್ಯಂಡ್ ಸ್ಟೆಪ್ಸ್ಗೆ ಹಳೆ ಕಾಲದಲ್ಲಿ ಇರುತ್ತಲ್ಲ, ಹಳೆ ಕಾಲದ ಟೈಲ್ಸು ಆ ಥರ ಇವರು ಅಂದರೆ ಡಿಸೈನ್ ಮಾಡಿಸಿದ್ದಾರೆ. ನನಗೆ ಪರ್ಟಿಕ್ಯುಲರ್ಲಿ ಆ್ಯಂಬಿಯನ್ಸು ತುಂಬಾ ಇಷ್ಟ ಆಯಿತು. ತುಂಬಾ ರಾಯಲ್ ಆಗಿದೆ. ಆ್ಯಂಡ್ ಇಲ್ಲಿ ಬಂದು ಸರ್ವೀಸ್ ಸೆಕ್ಷನ್ ಆಗಿರುತ್ತೆ. ಸೊ ಇದು ಆ್ಯಂಬಿಯನ್ಸ್ ಮತ್ತೆ ಹೇಳ್ತಾ ಇದ್ದೀನಿ, ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ನೋಡ್ಬೋದು KRS ಡ್ಯಾಮು, ಮೈಸೂರು ಪ್ಯಾಲೇಸ್ಸು, ಹಾಗೆ ಇಲ್ಲಿ MG ರೋಡ್ ಸರ್ಕಲಲ್ಲಿ ಇರುತ್ತಲ್ಲ ಅದು. ಆಮೇಲೆ ಈ ಕಡೆ ಮುಂದಕ್ಕೆ ಬಂದರೆ ನೀವು ಅಂಬಾರಿನ ಕೂಡ ನೋಡ್ಬೋದು. ನೀವು ಇಲ್ಲಿ ನೋಡಿ, ಇದೆಲ್ಲ ಪ್ಯಾಲೇಸ್ ಆಗಿರುತ್ತೆ. ಆ್ಯಂಡ್ ಸೀಟಿಂಗ್ ತುಂಬಾ ಬ್ಯೂಟಿಫುಲ್ಲಾಗಿ ಅಮೇಝಿಂಗಾಗಿ ಡಿಸೈನ್ ಮಾಡಿಸಿದ್ದಾರೆ ಇಂಟೀರಿಯರ್ನ. ಹಾಗೆ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ನೀವು ಅಂಬಾರಿ ಮೈಸೂರು ಅಂದಮೇಲೆ ಅಂಬಾರಿ ಫೋಟೋ ಇರಲೇಬೇಕು. ಇಲ್ಲಿ ಅದು ಕೂಡ ಇದೆ. ಆ್ಯಂಡ್ ಇಲ್ಲಿ ಇವಾಗ ದೋಸೆನ ಬಿಸಿಯಾಗಿ ಹಾಕ್ತಾಯಿದ್ದಾರೆ. ಸೊ ದೋಸೆ ತಿನ್ನೋಕ್ಕೆ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಸೊ ಇವಾಗ ಇವ್ರು ದೋಸೆ ಹಾಕ್ತಾಯಿದ್ದಾರೆ. ಆ್ಯಂಡ್ ಇಲ್ಲಿನ ಸ್ಪೆಷಾಲಿಟಿ ಏನು ಅಂದರೆ, ದೋಸೆ ಮೇಲೆ ಎಣ್ಣೆ ಬಳಸಲ್ಲ, ತುಪ್ಪನೇ ಹಾಕೋದು. ಸೊ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ ನೋಡ್ಬೋದು ಇಲ್ಲಿ ನೀವು ದೋಸೆಗೆ ಬೆಣ್ಣೆ ಹಚ್ತಾ ಇರೋದು. ಆ್ಯಂಡ್ ಇದು ಬಂದು ಕಂಪ್ಲೀಟ್ಲಿ ನಿಮಗೆ ಫೈನ್ ಡೈನಿಂಗ್ ಏರಿಯಾ ಆಗಿರುತ್ತೆ. ಈ ಪರ್ಟಿಕ್ಯುಲರ್ ಟೇಬಲ್ನ ನೀವು ನೋಡಿ, ಪ್ಯಾಲೇಸ್ನ ಪೆಬಲ್ಸ್ ಅಥವಾ ಕ್ಯೂಬ್ಸ್ ಅಂತ ಅಂತಾರಲ್ಲ, ಅದರಲ್ಲಿ ಡಿಸೈನ್ ಮಾಡಿರೋಂಥ ಟೇಬಲ್ ಪರ್ಟಿಕ್ಯುಲರ್ಲಿ ಬೇಕು ಅಂತಲೇ ಮಾಡಿಸಿದ್ದಾರೆ. ಬಿಕಾಸ್ ಯಾರಾದರೂ VIPs ಬಂದಾಗ ಅಥವಾ ನೀವು ಏನಾದ್ರು ಸ್ಪೆಷಲ್ ಅಕೇಷನ್ಸ್ನ ಇಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಅಥವಾ ಕಾರ್ಪೊರೇಟ್ ಗ್ಯಾದರಿಂಗ್ಸ್ಗೋ ಆ ಥರ ಮಾಡಿಸಿದ್ದಾರೆ. ಸೊ ಬ್ಯೂಟಿಫುಲ್ ಆದಂಥ ಈ ಓಲ್ಡ್ ವಿನಾಯಕ ಒರಿಜಿನಲ್ ಮೈಲಾರಿನ ನೀವು ವಿಸಿಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ.